ಗುಡ್ ಮಾರ್ನಿಂಗ್ ಆಲ್. ನೀವು ಈ ವಿಡಿಯೋನ ಯಾವುದೋ ನಾರ್ಮಲ್ ವಿಡಿಯೋಗಳ ಥರ ನೋಡಬೇಡಿ. ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಕಂದ್ರೆ ಈಗ ಖಂಡಿತ ನೀವು ಬಿಟ್ಟು ಹೋಗ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವಿಡಿಯೋಗಳು, ಸಾಕಷ್ಟು ಕಂಟೆಂಟ್ಗಳು ತುಂಬಿವೆ, ಹೋಗಿ ನೋಡ್ಬೋದು. ಈಗ ಉಳಿದಿರೋ ಇಂಟೆಲಿಜೆಂಟ್ಸ್ ಜನ ಬನ್ನಿ, ಕೇವಲ ಇಮ್ಯಾಜಿನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನೀವು ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಯಾವುದಾದ್ರೂ ಒಂದು ಬಿಸ್ನೆಸ್ ಆಯ್ಕೆ ಮಾಡಿಕೊಳ್ಳಿ, ಅದರ ಬಗ್ಗೆ ಪೂರ್ತಿ ವಿವರ ತಿಳಿದುಕೊಳ್ಳಿ. 4 ರಿಂದ 5 ತಿಂಗಳು ಮಾರ್ಕೆಟ್ ರಿಸರ್ಚ್ ಮಾಡಿ. ನೀವು ಬೆಳಿಬೇಕು ಅಂದರೆ ನಿಮ್ಮ ಲೈಫಲ್ಲಿ ರಿಸ್ಕ್ ತಗೊಳ್ಬೇಕು. ಎಲ್ಲಿಂದ ಬೆಳಿತೀವಿ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಎಲ್ಲಿಯವರೆಗೆ ಬೆಳಿಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಯೋಚಿಸಿ ಮುಂದೆ ನುಗ್ಗೋಣ. ಲೈಕ್ ಎ ಬುಲ್. ನೀವು ಎಮೋಷ್ನಲಿ ಬಾಡಿ ಒಳಗೆ ಇದನ್ನು ಫೀಲ್ ಮಾಡಬೇಕಷ್ಟೆ. ಕಂಫರ್ಟ್ ಝೋನಿಂದ ಈಚೆ ಬನ್ನಿ, ಸ್ವಲ್ಪ ರಿಸ್ಕ್ ತಗೊಳ್ಳಿ. ಮನಿ ಈಸ್ ಆಲ್. ಇದು ನನ್ನ ಸ್ಟಾರ್ಟಪ್ ಕಂಪ್ನಿ ಆಗಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನಾನು ಯೂತ್ಗೆ ಒಂದು ಸಜೆಷನ್ನು, ದಯವಿಟ್ಟು ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಪಾರ್ಟ್ ಟೈಮ್ ಇಟ್ಕೊಳ್ಳಿ ಆ ಬಿಸ್ನೆಸ್ನ, ಒಂದೇ ಸಾರಿ ಬಿಸ್ನೆಸ್ಗೆ ಹಿಡಿಬೇಡಿ. ಇದನ್ನು ಕ್ಯಾಂಪು ಯಮರೆ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀವಿ. ಲಾಸ್ಟ್ 15 ಡೇಸ್ ಬ್ಯಾಕು ಇದೇ ಊರಲ್ಲಿ ಕ್ಯಾಂಪ್ ಆಯೋಜನೆ ಮಾಡಿದ್ವಿ. ಆವತ್ತೂ ರೆಸ್ಪಾನ್ಸ್ ಚೆನ್ನಾಗಿತ್ತು, ಬಂದು ಕೇಳ್ತಾಯಿದ್ರು. ಇವತ್ತು ಬಂದಿದ್ದಾರೆ, ಕೇಳ್ತಾ ಇದ್ದಾರೆ. ಅವರು ಲಾಸ್ಟ್ ಟೈಮ್ ಬಂದಿದ್ದಾಗ ನೋಡಿದ್ರು, ಅದಕ್ಕೋಸ್ಕರ ಇವಾಗ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿದೆ. ನಾವು ಕಸ್ಟಮರ್ಗೆ ಪ್ರಾಡಕ್ಟ್ನ ಚಾಲೆಂಜ್ ಮಾಡಿಕೊಡ್ತಾ ಇದ್ದೀವಿ. 5 ಅವರ್ ಕ್ಯಾಂಪಲ್ಲಿ ಯಾರಾದರೂ ತಗೊಂಡೋಗಿ ಯೂಸ್ ಮಾಡಿ ಅವ್ರಿಗೆ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಅಂದರೆ ಅವ್ರ ಅಮೌಂಟ್ ನಾವು ರಿಟರ್ನ್ ಕೊಡ್ತೀವಿ. ಪ್ರಾಡಕ್ಟ್ ತೊಗೊಂಡು ನೀವು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರಾಡಕ್ಟ್ನ, ಅದರಲ್ಲಿ ದಮ್ ಇರಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರಬೇಕು. ಆಗಲೇ ನೀವು ಚಾಲೆಂಜ್ ಮಾಡಿ ಕೊಡೋಕ್ಕೆ ಸಾಧ್ಯ. ಅವ್ರ ಹತ್ರ ಧೈರ್ಯವಾಗಿ ನೀವು ಚಾಲೆಂಜ್ ಮಾಡಿ ಮಾತಾಡ್ತೀರಾ. ಇಲ್ಲಾಂದರೆ ಮತ್ತೆ ರಿಪೀಟ್ ಆರ್ಡರ್ಸ್ ಬರೋದಿಲ್ಲ. ಮೇಯ್ನ್ ಕ್ವಾಲಿಟಿ ಇಂಪಾರ್ಟೆಂಟು, ಅದನ್ನ ನೀವು ಮೇಂಟೈನ್ ಮಾಡಬೇಕು. ಯಾವುದೇ ಪ್ರಾಡಕ್ಟಲ್ಲಾಗಲಿ ನೀವು ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ದಿನ 4-5 ಎನ್ಕ್ವೈರೀಸ್ ಮಾತ್ರ ಆಗಿದೆ. ಸೇಲ್ಸ್ ಬಂದು 1 ಲೀಟರ್ ಲಿಕ್ವಿಡ್ ಆಗಿದೆ, ಮತ್ತು ಪೌಡ್ರೇನು ಹೋಗಲಿಲ್ಲ. ಬರೀ ಎನ್ಕ್ವೈರೀಸ್ ಮಾತ್ರ ಆಗಿದೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸೇಲ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ರಿಪೀಟ್ ಕ್ಯಾಂಪುಗಳಲ್ಲಿ ಮಾತ್ರ ಇನ್ಕ್ರೀಸ್ ಆಗ್ತಾಯಿದೆ, ಎನ್ಕ್ವೈರೀಸ್ ಇನ್ಕ್ರೀಸ್ ಆಗ್ತಾಯಿದೆ. ಕಾರಣ ಏನು ಅಂದರೆ ನಾವು ಮತ್ತೆ ಆ ಊರಿಗೆ 15 ಡೇಸ್ ಬಿಟ್ಟು ಹೋಗ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಜನ ನೋಡ್ತಾರೆ. ಲಾಸ್ಟ್ ಟೈಮ್ ಹೋಗಿದ್ದಾಗೂ ನೀವು ಲಾಸ್ಟ್ ಟೈಮ್ ಬಂದಿದ್ದರು ಅಂತ ಬೇರೆ ಊರಲ್ಲಿ ಕೇಳಿದ್ರು. ಇದನ್ನ ನಾವು ಭರವಸೆ ತಗೊಬೇಕು ಕಸ್ಟಮರ್ ಕಡೆಯಿಂದ. ಆವಾಗ ನಮ್ಮ ಬಿಸ್ನೆಸ್ಸು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಫೈನಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.